ಓಂ ಶಾಂತಿ. ಬಾಬುವರ ವ್ಯಕ್ತ ಪಾಲನೆಯ 21ನೇ ದಿನ. ಇವತ್ತಿನ ಶೀರ್ಷಿಕೆ ಸುಸ್ತಿನ ಮಧುರ ರೂಪ ಯಾವುದಂದ್ರೆ ಆಲಸ್ಯ. ಎಲ್ಲರೂ ವ್ಯಕ್ತದಲ್ಲಿದ್ದು ಅವ್ಯಕ್ತ ಸ್ಥಿತಿಯಲ್ಲಿರುವಿರಾ? ಬಾಬುವರು ಕೇಳ್ತಿದ್ದಾರೆ. ವ್ಯಕ್ತದಲ್ಲಿದ್ದು ಅವ್ಯಕ್ತ ಬಹಳ ಇವತ್ತಿನ ಮುರಳಿ ಗುಯ್ಯದ, ನಿಧಾನವಾಗಿ ಅನುಭವ ಮಾಡ್ಕೊಳ್ಳಿ. ಅವ್ಯಕ್ತ ಸ್ಥಿತಿಯೆಂದು ಯಾವುದಕ್ಕೆ ಹೇಳಲಾಗುವುದೆಂದು ತಿಳಿದಿದೆಯಾ ಅಂತ ಬಾಬುರು ಕೇಳಿದರು. ಮೊದಲು ಅವ್ಯಕ್ತ ಸ್ಥಿತಿಯ ಅರಿವು, ನಂತರ ಅದರ ಪರಿಶೀಲನೆ, ಈ ಎರಡು ಮಾತುಗಳು ಜ್ಞಾನವಿದೆಯಾ? ಒಂದು ವ್ಯಕ್ತ ಭಾವನೆ, ಇನ್ನೊಂದು ಅವ್ಯಕ್ತ. ಮುಂದೆ ಬಾಬುರು ಹೇಳ್ತಾರೆ, ಅವ್ಯಕ್ತದಲ್ಲಿ ಕಾರ್ಯ ಮಾಡುತ್ತಾ ವ್ಯಕ್ತದ ಭಾವನೆ ಹೇಗೆ ಇರುವುದಿಲ್ಲ? ಇಂದು ವ್ಯಕ್ತದಲ್ಲಿರುತ್ತಾ ಅವ್ಯಕ್ತ ಸ್ಥಿತಿಯಲ್ಲಿರುವಂಥ ಅನುಭವ ಎಷ್ಟಾಗುತ್ತದೆ ಎಂದು ಎಲ್ಲರನ್ನೂ ಕೇಳಬೇಕಾಗಿದೆ. ಬಾಬುವರು ಕೇಳ್ತಿದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಅನುಭವ ಆಗಿದೆ ಅಂದರೆ ವ್ಯಕ್ತದಲ್ಲಿದ್ದು ಅವ್ಯಕ್ತದ ಅನುಭವ ಮಾಡೋದು. ವ್ಯಕ್ತದ ಸ್ಥಿತಿಯಲ್ಲಿ ಅತಿ ಹೆಚ್ಚೆಂದರೆ ಎಷ್ಟು ಸಮಯವಿರುತ್ತೀರಿ? ಹೆಚ್ಚೆಂದರೆ ಎಷ್ಟು ಸಮಯವಿರಬೇಕು ಗೊತ್ತಾ? ಬಾಬುವರು ಕೇಳ್ತಾರೆ, ಎಷ್ಟು ಗಂಟೆ ಇರಬಹುದು ಅಂತ ಬಾಬುವರು ಹೇಳಿದರು. ಬಾಬುವರು 8 ಗಂಟೆ ಅಂತ ಹೇಳ್ತಾರೆ. ಸಂಪೂರ್ಣ ಸ್ಥಿತಿಯ ಲೆಕ್ಕದಂತೆ 8 ಗಂಟೆಯು ಅತಿ ಕಡಿಮೆಯಾಗಿದೆ. ಸಂಪೂರ್ಣ ಸ್ಥಿತಿ ಅನುಸಾರವಾಗಿ 8 ಗಂಟೆನೂ ಸಹ ಕಡಿಮೆ ಅಂತ ಹೇಳಿದ್ರೆ ಬಾಬುವರು. ತಮ್ಮ ವರ್ತಮಾನ ಪುರುಷಾರ್ಥದ ಲೆಕ್ಕದಂತೆ 8 ಗಂಟೆ ಹೆಚ್ಚೇ. ಯಾರೂ ಕೈ ಎತ್ತಲಿಲ್ಲ ಈ ಮಾತಿನಲ್ಲಿ. 8 ಗಂಟೆ ಯಾರದು ಅಂತ ಕೇಳಿದ್ರು ಬಾಬುವರು. ನೀವು ಎಲ್ಲ ಅನುಭವ ಮಾಡಿರಿ, ನಾ ಬಾಬುನ ಎದುರು ಕೂತೀನಿ, ಬಾಬುವ್ರು ನನಗೆ ಕೇಳ್ತಾ ಇದ್ದಾರ. ಯಾರು 6 ಗಂಟೆವರೆಗೆ ತಲುಪಿದ್ದೀರಿ ಅವರ ಕೈ ಎತ್ತಿ. ಮತ್ತು ಇದರಲ್ಲಿ ಯಾರೂ ಕೈ ಎತ್ತಲಿಲ್ಲ. 4 ಗಂಟೆವರೆಗೆ ತಲುಪಿದ್ರು ಕೈ ಎತ್ತಿ. ಅದಕ್ಕೆ ಕೆಲವೊಂದು ಜನ ಎತ್ತಿದರು ಕೈ ಅಂತ ಹೇಳ್ತಾರೆ ಬಾಬು. ಈ ಫಲಿತಾಂಶದ ಲೆಕ್ಕದಂತೆ ಪುರುಷಾರ್ಥದ ಸಮಯ ಎಷ್ಟಿರಬೇಕು? ಬಾಬುವರು ಹೇಳ್ತಾರೆ, ಎಷ್ಟು ಸಮಯ ಇರಬೇಕು? ಕೋರ್ಸ್ ಪೂರ್ಣವಾಯಿತು, ಪುನರಾವರ್ತನೆ ಕೋರ್ಸ್ ಆಗುತ್ತಿದೆ. ಆದರೂ ಬಹುಸಂಖ್ಯಾತರ ಈ ಫಲಿತಾಂಶಕ್ಕೆ ಕಾರಣವೇನು? ಇದರ ಕೋರ್ಸ್ ಆಯಿತು, ಪುರುಷಾರ್ಥ ನಡೆದದ, ಆದರೆ ಇನ್ನೂ ಪರ್ಫೆಕ್ಟ್ ಇಲ್ಲ. ಎಲ್ಲರೂ ಪುರುಷಾರ್ಥವನ್ನು ಮಾಡುತ್ತಿರುವಿರಿ, ಉತ್ಸಾಹವೂ ಇದೆ, ಉದ್ದೇಶವೂ ಇದೆ, ಆದರೂ ಏಕಾಗೋದಿಲ್ಲ. ಬಾಬುವ್ರು ಕೇಳ್ತಾರೆ, ಯಾಕೆ ಇದೆಲ್ಲ ಗುರ್ತದ, ಪುರುಷಾರ್ಥ ಮಾಡ್ತಿದ್ದೀರಿ, ಉದ್ದೇಶದ, ಉತ್ಸಾಹದ? ಅದಕ್ಕೆ ಬಾಬುವ್ರು ಹೇಳ್ತಿದ್ದಾರೆ, ಗಮನ ಕಡಿಮೆ ಇದೆ. ಯಾವ ಮಾತಿನ ಕಡೆಗೆ ಗಮನ ಕಡಿಮೆ ಇದೆ, ಯೋಗ್ಯರಾಗಬೇಕು, ಸಮೀಪದಲ್ಲಿರಬೇಕು ಎಂಬ ಗಮನ ಎಲ್ಲರಿಗೂ ಇದೆ. ಬಾಬುವ್ರು ಸಮೀಪ ಇರಬೇಕು, ಯೋಗ್ಯರಾಗಬೇಕಂತ ಎಲ್ಲರಿಗೂ ಬುದ್ಧಿಯೊಳಗಿದೆ. ಆದರೆ ಅವ್ಯಕ್ತ ಸ್ಥಿತಿ ಕಡಿಮೆ ಇರಲು ಮುಖ್ಯ ಯಾವ ಎಚ್ಚರಿಕೆ ಕಡಿಮೆ ಇದೆ? ಅವ್ಯಕ್ತ ಸ್ಥಿತಿಯೊಳಗೆ ಯಾಕೆ ಇರೋದಿಲ್ಲ? ಇಲ್ಲಿ ಎಲ್ಲರೂ ಪುರುಷಾರ್ಥಿಗಳೇ ಕುಳಿತುಕೊಂಡಿದ್ದೀರಿ. ನಾನು ಪುರುಷಾರ್ಥಿ ಅಲ್ಲ ಎಂಬುವನು ಯಾರಾದರೂ ಇದ್ದೀರಾ? ಎಲ್ಲರೂ ಪುರುಷಾರ್ಥಿಗಳೇ ಅಂತ ಕೂತೀರ ಅಂತ ಕೇಳ್ತಾರೆ ಬಾಬುವರು. ಇಲ್ಲಿ ಯಾರೂ ಇಲ್ಲ. ಹಾಗಾದರೆ ಕೊರತೆ ಏಕೆ? ಬಾಬುವರು ಪ್ರಶ್ನೆ ಕೇಳ್ತಿದ್ದಾರೆ, ಉತ್ತರ ಕೊಡಿ. ಅಂತರ್ಮುಖಿಯಾಗಲು ಇಚ್ಛಿಸಿದರೂ ಏಕೆ ಆಗುತ್ತಿಲ್ಲ? ಅಂತರ್ಮುಖಿಯಾಗಿರ್ಬೇಕಂತ ಯಾಕೆ ಆಗ್ತಾ ಇಲ್ಲ? ಬಹಿರ್ಮುಖಿಯಲ್ಲಿ ಏಕೆ ಬರುತ್ತೀರಿ? ಬಾಹರ್ಮುಖಿಯಲ್ಲಿ ಯಾಕೆ ಬರ್ತೀರಿ? ಎಲ್ಲರೂ ಜ್ಞಾನಿ ಆತ್ಮಗಳು ಆಗಿದ್ದೀರಿ. ಜ್ಞಾನಿ ಆತ್ಮಗಳು ತಿಳುವಳಿಕೆ ಉಳ್ಳವರಾಗಿರುತ್ತಾರೆ. ಹಾಗಾದರೆ ತಿಳಿಗೇಡಿತನವೇಕೆ? ತಿಳುವಳಿಕೆ ಬಂದಿದೆ. ಅರಿವಿನ ಈ ಕೋರ್ಸು ಪೂರ್ಣವಾಗಿದೆ. ಕೋರ್ಸು ಮುಗಿಯುತ್ತೆಂದರೆ ತಿಳುವಳಿಕೆ ಉಳ್ಳವರಾಗಿದ್ದೀರಿ. ಆದರೂ ಏಕೆ ತಿಳಿಗೇಡಿಗಳಾಗುತ್ತೀರಿ ಅಂತ ಹೇಳ್ತಾರೆ ಬಾಬು. ಕೆಲವರಲ್ಲಿ ಸುಸ್ತು ಎಂದು ಕರೆಯಲ್ಪಡುವ ಹುಡುಗಾಟಿಕೆ ಇದೆ. ಏನಪ್ಪ ಕಾರಣ ಅಂದ್ರೆ ಬಾಬುವ್ರು ಹೇಳ್ತಿದ್ದಾರೆ, ಹುಡುಗಾಟಿಕೆ ಮುಖ್ಯ ಕಾರಣವೆಂದು ಕಂಡು ಬರುತ್ತದೆ. ಸುಸ್ತಿನ ಮಧುರ ರೂಪವಾಗಿದೆ ಆಲಸ್ಯ. ಆಲಸ್ಯವು ಅನೇಕ ಪ್ರಕಾರವಾಗಿದೆ. ಬಹುಸಂಖ್ಯಾತರಲ್ಲಿ ಒಂದಿಲ್ಲೊಂದು ರೀತಿಯ ಆಲಸ್ಯ ಮತ್ತು ಹುಡುಗಾಟಿಕೆ ಬಂದಿದೆ. ಬಹುತೇಕ ಎಲ್ಲರ ಹತ್ರ ಇಚ್ಛೆ ಇದೆ, ಪುರುಷಾರ್ಥವೂ ಇದೆ, ಆದರೆ ಹುಡುಗಾಟಿಕೆಯಿಂದ ಯಾವ ಥರದ ಪುರುಷಾರ್ಥ ಮಾಡಬೇಕು ಅದನ್ನು
ಮಾಡಲಾಗುತ್ತಿಲ್ಲ. ಮಾಡಬೇಕಂತ ಇಚ್ಛೆಗಳದ, ಆದರೆ ಮಾಡೋದಾಗ್ತಾ ಇಲ್ಲ. ಯಾಕಂದ್ರೆ ಹುಡುಗಾಟಿಕೆ ಮತ್ತು ಆಲಸ್ಯ. ಬಾಬುವ್ರು ಹೇಳ್ತಾರೆ, ಬುದ್ಧಿಯಲ್ಲಿ ಹೆಚ್ಚು ಜ್ಞಾನ ಬಂದಾಗ ಹೆಚ್ಚು ಹುಡುಗಾಟಿಕೆಯಾಗುತ್ತದೆ, ಹೆಚ್ಚು ಜ್ಞಾನಗಳಾದ್ರೂ ಆಗ್ತದೆ ಅಂತ ಹೇಳ್ತಾರೆ. ಆದಾಗ್ಯೂ ಯಾರು ತಮ್ಮನ್ನು ತಾವು ಕಡಿಮೆ ತಿಳಿದುಕೊಳ್ಳುವುದಿಲ್ಲ ಎಂದು ತಿಳಿದುಕೊಳ್ಳುತ್ತೀರಾ, ಅವರು ತೀವ್ರ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ. ತಮಗೆ ತಾವು ಕಡಿಮೆ ತಿಂದ ಯಾರು ತಿಳ್ಕೊಂಡಾರಲ್ಲ ಅವರು ಪುರುಷಾರ್ಥ ಮಾಡ್ಲಕತ್ತಾರೆ. ಆದರೆ ಯಾರು ತಮ್ಮನ್ನು ತಾವು ಹೆಚ್ಚು ಬುದ್ಧಿವಂತರು ಎಂದು ತಿಳಿದುಕೊಂಡಿದ್ದಾರೋ ಅವರು ಹೆಚ್ಚು ಎಚ್ಚರಿಕೆಯಲ್ಲಿರುವಾಗ ಹೇಗೆ ಮೊದಲು ಹೀಗೆ ಆಗಿ ತೋರಿಸುತ್ತೇವೆ, ಹೀಗೆ ಮಾಡಿ ತೋರಿಸುತ್ತೇವೆ ಎಂದು ಪುರುಷಾರ್ಥದ ಚಡಪಡಿಸುವಿಕೆ ಇತ್ತು. ಅಂದರೆ ಹಿಂಗೆ ಮಾಡಿ ತೋರಿಸ್ತೀವಿ ಅಂತ ಹೇಳಾಕತ್ತಿದ್ರು ಬಾಬರು. ಆದರೆ ಆ ಸೆಳೆತೆ ಈಗ ಸಮಾಪ್ತಿಯಾಗಿದೆ, ತೃಪ್ತಿಯಾಗಿದೆ. ಅಂದರೆ ನಾವು ಇನ್ನೇನಪ್ಪ ತಿಳ್ಕೊಂಬಿಟ್ಟು, ಎಲ್ಲ ಬಾಬಾನ ತಿಳ್ಕೊಂಬಿಟ್ಟು ಇನ್ನೇನು ನಮ್ಮ ಪುರುಷಾರ್ಥ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅನ್ನೋರು ಆತ್ಮಗಳ ಅದ್ರ ಬಗ್ಗೆ ಬಾಬಾ ಹೇಳ್ತಿದ್ದಾರೆ. ಅದಕ್ಕೆ ತಮ್ಮನ್ನು ತಾವು ಬಹಳ ಹುಷಾರು ತಿಳ್ಕೊಬಾರ್ದು ಅಂತ ಹೇಳ್ತಾರೆ ಬಾಬಾರು. ಇಲ್ಲಿ ತಮ್ಮಿಂದ ತಾವೇ ತೃಪ್ತರಾಗಿದ್ದಾರೆ, ತಮಗೆ ತಾವಷ್ಟಕ್ಕೆ ನಾವು ಓಕೆ ಇದ್ದೀನಪ್ಪ, ಬಾಬಾರ ಮಗುವಾಗಿದ್ದೀನಿ, ಬಾಬಾರ ಪುರುಷಾರ್ಥ ಅಂದಿದ್ದಾರೆ, ನಾನು ಮಾಡ್ತಾಯಿದ್ದೀನಿ. ಏನು ಮಾಡಬೇಕು, ಎಷ್ಟು ಡೀಪ್ನಾಗ ಹೋಗಬೇಕು ಇಲ್ಲ, ನಾವು ಬಾಬಾರ ಮಕ್ಕಳಾಗಿದ್ದಾಯ್ತು. ಬಾಬಾರು ಒಂದು ಸಲ ಹೇಳಿದರು, ನಾವು ಬಾಬಾನ ಮಕ್ಕಳಾದ್ರೆ ಮುಗೀತು, ನೆನಪಿದ್ದೇ ಇರುತ್ತೆ ಅಂತ ತಿಳ್ಕೊಬೇಡ ಅಂತ ಹೇಳಿದ್ರೆ ಬಾಬಾರು. ಜ್ಞಾನ ತಿಳಿಯಿತು, ಸೇವೆ ಮಾಡುತ್ತಿದ್ದೇವೆ, ನಡೆಯುತ್ತಿದ್ದೇವೆ. ಬಾಬಾರು ಹೇಳ್ತಾರೆ, ಮಕ್ಕಳು ಹೇಳ್ತಾರಂತ, ನಾವು ಬಾಬಾನ ತಿಳ್ಕೊಂಡೀವು, ಸೇವೆ ಮಾಡ್ಲಕತ್ತಿದ್ದೀವಿ ಅಂದ್ರೆ ನಮ್ಗೆ ಇನ್ನೇನು ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅರ್ಥ ಇದು. ಅದು ಬೇಡ ಅಂತ ಹೇಳ್ತಾರೆ ಬಾಬಾರು. ಈ ರೀತಿ ತೃಪ್ತರಾಗುವುದು ಸರಿಯಲ್ಲ, ಪುರುಷಾರ್ಥದ ಚಡಪಡಿಕೆವಿರಬೇಕು. ಹೇಗೆ ಬಂಧನದಲ್ಲಿರುವರು ಚಡಪಡಿಸುತ್ತಾರೆ, ಯಾರಿಗೆ ಬಂಧನ ಇರ್ತದೆ ಅವ್ರು ಹೆಚ್ಚು ಪುರುಷಾರ್ಥ ಮಾಡ್ತಾರೆ, ಯಾರಿಗೆ ಬಂಧನ ಇಲ್ಲ ಅವ್ರು ಮಾಡೋದಿಲ್ಲ. ಆದ್ದರಿಂದ ತೀವ್ರ ಪುರುಷಾರ್ಥವನ್ನು ಮಾಡುತ್ತಾರೆ. ಯಾರು ಬಂಧನದಲ್ಲಿರುವರು ಅವರು ತೃಪ್ತವಾಗಿರುವುದರಿಂದ ಹುಡುಗಾಟಿಕೆಯಲ್ಲಿ ಬರುತ್ತಾರೆ. ಯಾರು ಸುಮ್ಮನೆ ತೃಪ್ತದಾರ, ನಾವು ಬಾಬಾ ಸಿಕ್ಕನ ಸಾಕು ಅಂಥೇಳಿ ಹುಡುಗಾಟಿಕೆಯಲ್ಲಿ ಬರ್ತಾರಲ್ಲ, ಇದು ಬೇಡ ಅಂತ ಹೇಳ್ತಾರೆ ಬಾಬರು. ಅನೇಕ ಪುರುಷಾರ್ಥಿಗಳ ಫಲಿತಾಂಶ ಈ ರೀತಿ ಕಂಡು ಬರುತ್ತದೆ. ಬಾಬುವರು ರಿಸಲ್ಟ್ ಹೇಳ್ತಾರೆ. ಭಾಳ ಮಂದಿದು ಅವರಿಗೆ ಬಂಧನ ಇಲ್ಲ, ಅವ್ರಿಗೆ ಯಾವುದೋ ಸಮಸ್ಯೆಗಳಿಲ್ಲ, ಆದರೂ ಪುರುಷಾರ್ಥ ಮಾಡ್ತಾ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗಲೂ ನಾವು ನಂಬರ್ 1 ಪುರುಷಾರ್ಥಿ ಆಗುತ್ತಿದ್ದೇವೆ, ಆದರೆ ಇನ್ನೂ ಪೂರ್ಣ ಆಗಿಲ್ಲ ಎಂದು ತಿಳಿದುಕೊಳ್ಳಿ. ಅಂದರೆ ಇನ್ನೂ ಪುರುಷಾರ್ಥಗಳಾಗಿದ್ದೆವು, ಪುರುಷಾರ್ಥ ಮಾಡಬೇಕು, ಇನ್ನೂ ಸಂಪೂರ್ಣ ಆಗಿಲ್ಲ ಅಂತ ಹೇಳ್ತಾರೆ ಬಾಬಾವರು. ಮುಂದೆ ಬಾಬಾವರು ಹೇಳ್ತಾರೆ, 3 ಕಾಲಗಳ ಜ್ಞಾನ ಬುದ್ಧಿಯಲ್ಲಿ ಬರುವುದರಿಂದ ಹೆಚ್ಚು ಬುದ್ಧಿವಂತರು ಎಂದು ತಿಳಿದುಕೊಳ್ಳುತ್ತಾರೆ. ನಮಗೆ 3 ಕಾಲದ ಜ್ಞಾನ ಬಂತು, ಇನ್ನು ನಮಗೆಲ್ಲ ಅರ್ಥ ಆಯಿತು. ಇಲ್ಲ, ಎಲ್ಲಿ ಬಾಲಕರಾಗಬೇಕು ಅಲ್ಲಿ ಮಾಲೀಕರಾಗ್ತೀರಿ, ಮತ್ತು ಎಲ್ಲಿ ಮಾಲೀಕರಾಗಬೇಕು ಅಲ್ಲಿ ಬಾಲಕರಾಗ್ತೀರಿ ಎಂದು ಮೊದಲು ಬಾಬಾವರು ಹೇಳಿದ್ದೆವು. ಈಗ ಮಕ್ಕಳ ರೂಪದಲ್ಲಿ ಮಧುರ ಪುರುಷಾರ್ಥವನ್ನಂತೂ ಮಾಡುತ್ತಿದ್ದೀರಿ, ರಾಜ್ಯ ಅಧಿಕಾರಿಗಳಾಗಿದ್ದೀರಿ, ತಿಲಕವೂ ಬಂತು. ಆದರೆ ಈ ಸಡಿಲ ಮತ್ತು ಮಧುರ ಪುರುಷಾರ್ಥ ಇನ್ನೂ ನಡೆಯುವುದಿಲ್ಲ. ಬಾಬಾವರು ಹೇಳ್ತಾರೆ, ಇನ್ನು ಪ್ರಕಾರ ಪುರುಷಾರ್ಥ ಮಾಡೋದಿಲ್ಲ, ಅವಶ್ಯಕತೆ ಇಲ್ಲ. ಎಷ್ಟು ಶಕ್ತಿ ಸ್ವರೂಪದಲ್ಲಿ ಸ್ಥಿತರಾಗಿರ್ತೀರೋ ಅಷ್ಟು ಪುರುಷಾರ್ಥವು ಶಕ್ತಿಶಾಲಿಯಾಗುವುದು. ಇನ್ನು ಸಾಧಾರಣ ಬೇಡ. ಬಾಬಾವರು ಹೇಳಿದ್ರು, ಶಕ್ತಿಶಾಲಿಗಳಾಗ್ರಿ, ಪುರುಷಾರ್ಥ ಮಾಡಿ. ಈಗ ಪುರುಷಾರ್ಥ ಶಕ್ತಿಶಾಲಿಯಾಗಿಲ್ಲ, ಈಗ ಸ್ವಲ್ಪ ಲೂಸ್ ಅದ ಅಂತ ಹೇಳ್ತಾರೆ. ಸಡಿಲ ಅಂದರೆ ಲೂಸ್ ಆಗಿದೆ. ಎಲ್ಲರ ಪುರುಷಾರ್ಥಿಗಳಾಗಿದ್ದೀರಿ, ಎಲ್ಲರೂ ನಾವು ಪುರುಷಾರ್ಥಿಗಳಾಗಿದ್ದೀರಿ, ಆದರೆ ಶಕ್ತಿಶಾಲಿ ಪುರುಷಾರ್ಥಕ್ಕಾಗಿ ಇನ್ನೂ ಪುರುಷಾರ್ಥದಲ್ಲಿ ಶಕ್ತಿ ತುಂಬಿಲ್ಲ. ಅಂದರೆ ಮನಸ್ಸಿನಲ್ಲಿ ತಿಳ್ಕೊಂಡೀವಿ ನಾವೆಲ್ಲ ಬಾಬರ ಮಕ್ಕಳ 5 ಪುರುಷಾರ್ಥಿಗಳಂತೆ, ಬಟ್ ಪೂರ್ಣ ಆಗಿಲ್ಲ ಅಂತ ಹೇಳಿದ್ರೆ ಬಾರು. ಬೆಳಗ್ಗೆ ಏಳುತ್ತಲೇ ಪುರುಷಾರ್ಥದಲ್ಲಿ ಶಕ್ತಿ ತುಂಬಿಕೊಳ್ಳಲು ಏನಾದರೊಂದು ವಿಚಾರವನ್ನು ಮುಂದಿಟ್ಟುಕೊಳ್ಳಿ. ಅಂದರೆ ಈ ಹಾಸಿಯೊಂದು ಎದ್ದ ತಕ್ಷಣ ಫಸ್ಟ್ಗೆ ಒಂದು ಏನಾದರೂ ವಿಶೇಷ ಪುರುಷ, ಅದಕ್ಕೆ ಬಾಬಾವರು ಇದಿಂದಾಗ ಸ್ಲೋಗನ್ಸ್ ಕೊಡ್ತಾರೆ, ಮತ್ತೊಂದೊಂದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಒಂದು ಮಾತುಗಳನ್ನು ಕೊಟ್ಟಿರ್ತಾರೆ, ಅದನ್ನು ಅಭ್ಯಾಸ ಮಾಡ ಅಂತ ಹೇಳಿದ್ರೆ ಬಾಬಾವರು. ಅಮೃತ ವೇಳೆ ಹೇಗೆ ಆತ್ಮಿಕ ಸಂಭಾಷಣೆ ಮಾಡುತ್ತೀರೋ ಅದೇ ರೀತಿ ತಮ್ಮ ಪುರುಷಾರ್ಥವನ್ನು ಶಕ್ತಿಶಾಲಿ ಮಾಡಿಕೊಳ್ಳಲು ಯಾವುದಾದರೂ ಒಂದು ಜ್ಞಾನ ಬಿಂದುವನ್ನು ವಿಶೇಷ ರೂಪದಲ್ಲಿ ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಿ. ಒಂದು ಮಾತು ನೆನಪಿಟ್ಕೋಬೇಕು, ನಾನು ಸಂತುಷ್ಟಮಣಿ, ಇಡೀ ದಿನ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಒಂದು ಎಕ್ಸಾಂಪಲ್ಲು, ಈಗ ವಿಶೇಷ ಪುರುಷಾರ್ಥ ಮಾಡುವಂಥ ಅವಶ್ಯಕತೆ ಇದೆ. ಈಗ ಬಾಬಾವ್ರು ಹೇಳ್ತಾರೆ, ವಿಶೇಷ ಪುರುಷಾರ್ಥ ಮಾಡಿರಿ,
ಸಾಧಾರಣ ಪುರುಷಾರ್ಥ ಮಾಡುವ ದಿನಗಳು ಈಗ ಗತಿಸಿ ಹೋದವು. ಮುಗಿತು. ಸಾಧಾರಣ ಪುರುಷಾರ್ಥ ಮಾಡುವ ದಿನಗಳು ಮುಗಿದು. ಹೇಗೆ ವಿಶೇಷ ಕಾರ್ಯಕ್ರಮಗಳ ಆಯೋಜನವನ್ನು ಮಾಡುತ್ತೀರೋ ಹಾಗೆಯೇ ಈಗ ಸಮಯ ಕಡಿಮೆ ಇದೆ ಎಂದು ತಿಳಿದು ವಿಶೇಷ ಪುರುಷಾರ್ಥದ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ವಿಶೇಷ ಪುರುಷಾರ್ಥ ಮಾಡುವ ಉದ್ದೇಶದಿಂದ ಮುಂದುವರಿಸಿರಿ. ಅಂದ್ರೆ ಯಾವ ಪ್ರಕಾರವಾಗಿ ಪ್ರೋಗ್ರಾಮ್ ಮಾಡ್ತೀವಿ ಹಂಗೆ ಪುರುಷಾರ್ಥಕ್ಕೂ ಪ್ರೋಗ್ರಾಮ್ ಮಾಡುವಂಥ ದಿನಚರಿ ಮಾಡ್ಕೊ ಅಂತ ಹೇಳ್ತಾರೆ ಬಾಬುರು. ಒಂದು ವೇಳೆ ಹೀಗೆ ಕಡಿಮೆ ಫಲಿತಾಂಶವಿದ್ದರೆ ಬರುವ ಪರೀಕ್ಷೆಗಳಲ್ಲಿ ಫಲಿತಾಂಶವೇನಾಗೋದು, ಇದೇ ಪ್ರಕಾರ ನೀವು ಆದರೆ ಅಂದ್ರೆ ರಿಸಲ್ಟ್ ಏನಾಗ್ತದೆ ನಿಮ್ಮದು ಅಂತ ಕೇಳ್ತಾರೆ ಬಾಬುರು. ಕಠಿಣ ಪರೀಕ್ಷೆಗಳು ಬರಲಿವೆ. ಮುಂದೆ ಬರುವಂಥ ಸಮಯ ಕಠಿಣ ಪರಿಸ್ಥಿತಿ ಬರ್ತಾವ. ಅವುಗಳ ಎದುರಿಸಲು ಕಠಿಣ ಪುರುಷಾರ್ಥ ಬೇಕು. ಒಂದು ವೇಳೆ ಪುರುಷಾರ್ಥ ಸಾಧಾರಣ ಇತ್ತಂದ್ರೆ ಪರೀಕ್ಷೆ ಕಠಿಣವಾದರೆ ಫಲಿತಾಂಶವೇನಾಗೋದು? ಬಾಬುರು ಹೇಳ್ತಾರೆ ಪರೀಕ್ಷೆ ಬರೋದಿದೆ, ಭಾಳ ಟಫ್ ಪರೀಕ್ಷೆ ಬರ್ತಾಯಿದೆ. ಬಟ್ ಆ ಪುರುಷಾರ್ಥ ನಮಗೆ ಇತ್ತಂದ್ರೆ ಅವಾಗೇನಾಗ್ತದೆ? ಬಾಬುರು ಹೇಳಿದರು ಕಠಿಣವಾಗ್ತದೆ, ಒಳ್ಳೆಯದು. ಬಾಬುರು ಹೇಳಿದರು ಇಂದು ಗೋಪರನ್ನು ಭೇಟಿಯಾಗುತ್ತೇವೆ ಅಂದರೆ ಅಣ್ಣಂದಿರನ್ನ ಬಾಬುವರು ಭೇಟಿ ಆಗ್ತಾರೆ. ತಮ್ಮ ಪುರುಷಾರ್ಥದಲ್ಲಿ ಸಂತುಷ್ಟರಿದ್ದೀರಾ ಅಂತ ಬಾಬುವರು ಕೇಳ್ತಿದ್ದಾರೆ. ಮುಂದುವರಿಸ್ತಿದ್ದೀರಿ, ಆದರೆ ಎಷ್ಟು ಪ್ರತಿಶತದಲ್ಲಿ? ಯಾರು 75 ಶ್ರೀಮತದಂತೆ ನಡೀತೀರಿ? ಕೈ ಎತ್ತಿ. ಯಾರು ಬಾಬುವ್ರು ಹೇಳು ಶ್ರೀಮತ ಪ್ರಕಾರ ನಡೀತೀರಿ 75% ಅವ್ರ ಕೈ ಎತ್ತಿರಿ ಅಂತ ಹೇಳಿದ್ರು. ಒಳ್ಳೆಯದು. ಮುಖ್ಯ ಶ್ರೀಮತ ಯಾವುದು? ಮುಖ್ಯ ಶ್ರೀಮತವಾಗಿದೆ ಅತಿ ಹೆಚ್ಚು ಸಮಯ ನೆನಪಿನ ಯಾತ್ರೆಯಲ್ಲಿರುವುದು. ಪುರುಷಾರ್ಥ ಯಾವುದಪ್ಪ ಅಂದ್ರೆ ನಿರಂತರ ಬಾಬಾ ನೆನಪಿನಲ್ಲಿರುವುದು ಅಥವಾ ಹೆಚ್ಚು ಸಮಯ ಬಾಬಾ ನೆನಪು ಮಾಡೋದು, ಅದು ಶ್ರೇಷ್ಠ ಪುರುಷಾರ್ಥ ಅಂತ ಬಾಬಾವರು ಹೇಳ್ತಾರೆ. ಏಕೆಂದರೆ ಈ ನೆನಪಿನ ಯಾತ್ರೆಯಿಂದಲೇ ಪವಿತ್ರತೆ, ದೈವಿಗುಣ ಮತ್ತು ಸೇವೆಯಲ್ಲಿ ಸಫಲತೆ ಸಿಗುವುದು. ಯಾರು 75% ಶ್ರೀಮತದಂತೆ ನಡೆಯುತ್ತಾರೋ ಅವರ ನೆನಪಿನ ಚಾರ್ಟು ಹೇಗಿದೆ? ನೆನಪಿನ ಚಾರ್ಟು ಕೂಡ 75% ಇರಬೇಕು. ಇವರನ್ನು ಪೂರ್ಣ ಶ್ರೀಮತದಂತೆ ನಡೆಯುವರು ಎಂದು ಹೇಳಲಾಗುವುದು. ಬಾಬುವರು ಹೇಳಿದರು 75% ಯಾರು ನಡೀತಿರಲಿಲ್ಲ ಅವರು ಸಂಪೂರ್ಣ ಇದ್ದಂಗೆ ಅಂತ ಹೇಳಿದರು. ಇಂದು ವಿಶೇಷವಾಗಿ ಗೋಪರನ್ನು ಮುಂದೆ ಕರೆಯಲಾಗಿದೆ. ಅಣ್ಣಂದಿರನ್ನ ಬಾಬಾವರು ಕರೆದಾರೆ. ಗೋಪಿಯರನ್ನು ನಂತರ, ಏಕೆಂದರೆ ಯಾವಾಗಲೂ ಮಿಲನದ ಯಾವುದೇ ಮಾತಿದ್ದರೂ ಗೋಪಿಯರು ಬೇಗನೆ ಬರುತ್ತಾರೆ. ಬಾಬುವ್ರ ಸಮಯದಲ್ಲಿ, ಬ್ರಹ್ಮ ಬಾಬುವ್ರ ಸಮಯದಲ್ಲಿ ಅಕ್ಕಂದರೆ ಮುಂದಿದ್ದರು. ಮುಂದೆ ಅವ್ಯಕ್ತ ಬಾಬ್ದಾದ ಸಮಯದಲ್ಲಿನೂ ದಾದಿಗಳೇ ಮುಂದಿದ್ದರು, ಬರುತ್ತಾರೆ. ಗೋಪರು ನೋಡುತ್ತಾ ನಿಲ್ಲುತ್ತಾರೆ. ಬಾಬುವ್ರು ಹೇಳ್ತಾರೆ ಅಣ್ಣಂದಿರು ಮುಂದೆ ನಿತ್ತ ನೋಡ್ತಾರೆ, ಬರೀ ದೂರ ನಿತ್ತ ಸಮೀಪ ಬರೋದಿಲ್ಲ. ಗೋಪಿಯರಿಗೆ ಜವಾಬ್ದಾರಿಯೂ ಕಡಿಮೆ ಬೇಕಾಗಿದೆ. ಗೋಪರಿಗೆ ಜವಾಬ್ದಾರಿಯು ಕೊಡಬೇಕಾಗಿದೆ. ಅಂದರೆ ಬಾಬುವ್ರು ಹೇಳ್ತಾರೆ ಅಣ್ಣಂದರಿಗೆ ಜವಾಬ್ದಾರಿ ಕೊಡಬೇಕಾಗಿದೆ ಅಂತ ಹೇಳ್ತಾರೆ ಪರಮಾತ್ಮ ಶಿವಬಾಬರು. ದ್ವಾಪರದ ನಂತರ ಕಿರೀಟ ತೆಗೆಯಲಾಗುತ್ತದೆ ಎಂದು ತಮ್ಮ ಚಿತ್ರದಲ್ಲಿ ತೋರಿಸಲಾಗಿದೆ. ದ್ವಾಪರ ಯುಗದಿಂದ ವಿಕಾರ ಪ್ರಾರಂಭ ಆದಾಗ ನಮ್ಮ ಪವಿತ್ರತೆ ಕಿರೀಟ ತೆಗೆದುಬಿಡ್ತಾರೆ. ಬೆಳಕಿನ ಕಿರೀಟ ಇರ್ತದೆ, ಹಿಂದೊಂದು ಜವಾಬ್ದಾರಿ ಕಿರೀಟವನ್ನು ಕೊಡಲಾಗಿದೆ. ಆದರೆ ಒಮ್ಮೊಮ್ಮೆ ಬೇಕೆಂದೇ ಕಿರೀಟವನ್ನು ಹಾಗೆಯೇ ಇಳಿಸುತ್ತೀರಿ ಮತ್ತು ಮಾಯವೂ ಇಳಿಸಿಬಿಡುತ್ತದೆ. ಒಂದೊಂದು ಸಲ ನೀವು ಜವಾಬ್ದಾರಿ ತಗೊಂಡು ಕಿರೀಟ ಹಾಕ್ಕೊಂಡಿರ್ತಿರಲ್ಲ, ಅದನ್ನು ಇಳಿಸಿಬಿಡ್ತದೆ ಮಾಯ ಅಂತ ಹೇಳ್ತಾರೆ. ಸತ್ಯುಗದಲ್ಲಿ ತಲೆಯ ಮೇಲೆ ಸ್ವಲ್ಪ ಭಾರವಿದೆ ಎಂದು ಗೊತ್ತೇ ಆಗದಷ್ಟು ಕಿರೀಟ ಹಗುರವಾಗಿರ್ತದೆ. ಇದಕ್ಕೊಂದು ಸುಂದರ ಎಕ್ಸಾಂಪಲ್ ನನ್ನ ಅನುಭವದ. ಸುಮಾರು 30 ವರ್ಷ ಮುಂಚೆ ಅಹಮದಾಬಾದಲ್ಲಿ ಒಂದು ಫಿಲ್ಮ್ ಶೂಟಿಂಗ್ ನಾನು ಹೋಗಿದ್ದೆ. ಅಲ್ಲಿ ಒಂದು ಸ್ವರ್ಗದಲ್ಲಿ ಒಂದು ಸೀಟು ಖಾಲಿ ಇದೆ, ಒಂದು ಫಿಲ್ಮ್ ಇದೆ, 1-1.5 ಗಂಟೆದು ಟೇಲಿ ಫಿಲ್ಮ್ ಇದೆ ನಮ್ಮ ಬ್ರಹ್ಮಕುಮಾರಿ ಅವ್ರದ್ದು. ಅದರಲ್ಲಿ ನನಗೆ ಬಾಬುವರು ಕೃಷ್ಣನವರು ಕೊಟ್ಟಿದ್ದರು. ಆ ಕೃಷ್ಣನ ರೋಲ್ ಮಾಡ್ಲಾಕ ಇಲ್ಲೊಂದು ಸಲ ಇಲ್ಲ ಮಾಡಿದೆವು, ಒಂದು ಸಲ ಅಹಮದಾಬಾದ್ಗೆ ಕರೆಸಿದ್ರು. 5 ನಿಮಿಷದ್ದು ಅದು ಸೀನು. ಆ ಕಿರೀಟ ಬಾಂಬೆದಿಂದ ತಂದಿದ್ದರು. ಆ ಕಿರೀಟ ಹಾಕೊಂಡು 10 ನಿಮಿಷದಲ್ಲಿ ತಲೆ ನುಸ್ಲಾಕ ಪ್ರಾರಂಭ ಆಯಿತು. ಅಂದರೆ ಎಷ್ಟು ಭಾರ ಇತ್ತು. ಇದು ಕಲಿಯುಗದು ಮತ್ತು ಸತ್ಯುಗದ ಬಗ್ಗೆ ನಾನು ಇಲ್ಲಿ ನಿಮಗೆ ಅಂತರ ಹೇಳ್ತಾ ಇದ್ದೀನಿ. ಸತ್ಯುಗದಲ್ಲಿ ಬಾಬಾವ್ರು ಹೇಳ್ತಾರೆ ಕಿರೀಟ ಹಾಕೊಂಡ್ರು ಗುರುತೇ ಆಗೋದಿಲ್ಲ ಅಂತ. ಇಲ್ಲಿ ಹಾಕೊಂಡು 5 ನಿಮಿಷದಲ್ಲಿ ಭಾರ ಆಗಿ ನಮಗೆ ತಲೆ ನುಸ್ಲಾಕ ಪ್ರಾರಂಭ ಆಯಿತು. ಅದಕ್ಕೆ ಸತ್ಯುಗದ ಪ್ರತಿಯೊಂದು ಮಾತುಗಳು, ಬಟ್ಟೆಗಳು, ಆಹಾರಗಳು, ವಿಹಾರಗಳು ಬಹಳ ಸುಂದರ ಇರ್ತಾವೆ. ಅದಕ್ಕೆ ಅನುಭವದ
ಅನುಭವ ಮಾಡಬೇಕು. ಭಾರವಿದೆ ಎಂದು ಗೊತ್ತೇ ಆಗದಷ್ಟು ಕಿರೀಟ ಹಗರಾಗಿರ್ತದೆ. ಸತ್ಯುಗದ ದೃಶ್ಯಾವಳಿಗಳು ಕಣ್ಮುಂದೆ ಬರುತ್ತಿದೆಯಾ ಅಂತ ಕೇಳ್ತಾರೆ. ಬರಬೇಕು. ಸತ್ಯುಗದಲ್ಲಿ ನಾನು ಹಿಂಗಿದ್ದೆ ನಾವು ಅನುಭವ ಮಾಡಬೇಕು. ಯಾಕಂದರೆ ಸಂಗಮಯುಗದಲ್ಲೇ ಅನುಭವ ಮಾಡಬೇಕಾಗಿದೆ. ಸತ್ಯುಗದಲ್ಲಿ ಹೋಗಿ ಅನುಭವ ಮಾಡೋಕ್ಕಿಂತ ಸಂಗಮದಲ್ಲಿ ಸತ್ಯುಗದ ಜ್ಞಾನವೂ ಈಗದ, ಕಲಿಯುಗದ ಜ್ಞಾನವದ. ಈಗ ಸಂಗಮಯುಗದಲ್ಲಿ ಎಲ್ಲವೂ ಇದೆ. ಅದಕ್ಕೆ ಸ್ವಲ್ಪ ವಿಶೇಷವಾಗಿ ಮಧ್ಯದಲ್ಲಿ ಸತ್ಯುಗದ ಅನುಭವ ಮಾಡ್ತಾಯಿರಿ. ಅಥವಾ ಕಣ್ಮುಂದೆ ಬಂದಿದ ಎಷ್ಟೆಷ್ಟು ಮುಂದುವರಿಯುವರೋ ಅಷ್ಟು ಇಚ್ಛೆ ಇಲ್ಲದಿದ್ದರೂ ಸತ್ಯುಗದ ದರ್ಶನಗಳು ಸ್ವತಃ ಎದುರಿಗೆ ಬರುವು. ನಿಮಗೆ ಇಚ್ಛೆಗಳಿಲ್ಲ ಅಂದ್ರೂ ನಿಮ್ಮ ಎದುರಿಗೆ ಬರ್ತಾವೆ ಅಂತ ಹೇಳ್ತಾರೆ ಬಾಬುವರು. ತರುವ ಅವಶ್ಯಕತೆ ಇಲ್ಲ ದೃಶ್ಯವನ್ನು. ಎಷ್ಟೆಷ್ಟು ಸಮೀಪ ಬರುವಿರೋ ಅಷ್ಟಷ್ಟು ಸಮೀಪವಾಗುವೆ. ಸತ್ಯುಗಕ್ಕೆ ಹೋಗಬೇಕು ಎಂದು ಏನು ಅನುಭವ ಆಗ್ತದೆ? ಆಟೋಮೆಟಿಕ್ ಅನುಭವ ಆಗ್ತದೆ. ಇದು ನಿಶ್ಚಯವಾಗಿದೆ. ಇದೇ ನಿಜವಾದ ಬಾಬುವ್ರು ಹೇಳ್ತಾರೆ, ನಿಶ್ಚಯವಾಗಿದೆ ಅಂತ ಹೇಳ್ತಾರೆ ಬಾಬುವರು. ಅದಕ್ಕೆ ಬಾಬುವ್ರದ್ದು ಸತ್ಯುಗದ ಬಗ್ಗೆ ವರ್ಣನೆ ತಾವೆಲ್ಲರೂ ಮಧ್ಯದಲ್ಲಿ ಅನುಭವ ಮಾಡಿ. ಸತ್ಯುಗದ ಅನುಭವ ಬಹಳ ಮಹತ್ವದ್ದೇ. ಈ ಸಭೆಯಲ್ಲಿ ಇಂದು ಬಾಬುವ್ರು ಹೇಳ್ತಾರೆ, ಈ ಸಭೆಯಲ್ಲಿ ಇಂದು ಇಲ್ಲಿ ಕುಳಿತಿರುವರಲ್ಲಿ ಯಾರು ಶ್ರೀಕೃಷ್ಣನ ಜೊತೆ ಮೊದಲು ಜನ್ಮದಲ್ಲಿ ಬರುತ್ತೇವೆ ಎಂಬುದು ತಿಳಿಯುತ್ತೀರಿ. ನಿಮ್ಮನ್ನು ನೀವು ಕೇಳಂತ ಹೇಳ್ತಾರೆ. ಅವರ ಪರಿವಾರದಲ್ಲಿ ಬರುವಿರಿ, ಅಥವಾ ಸಖಿಯಾಗಿ ಹೋಗುತ್ತೇವೆ, ಅಥವಾ ಶಾಲೆಯಲ್ಲಿ ನೋಡಿ ಬಾಬುವ್ರು ಒಂದು ಕೇಳಿದ್ರು ರಾಜ್ಯದಲ್ಲಿ ಬರೋದು, 2 ಫ್ರೆಂಡ್ಸ್ ಆಗಿ ಬರೋದು, 3 ಶಾಲೆ ಒಳಗೆ ಜೊತೆಯಲ್ಲಿ ಓದೋದು, 3ರಲ್ಲಿ ಏನಾದರೂ ಅವಶ್ಯಕವಾಗಿ ಆಗಬೇಕೆಂಬ ನಿಶ್ಚಯ ಬುದ್ಧಿಯವರಿದ್ದೀರಾ? ಕೈ ಎತ್ತರಿ ಅಂತ ಹೇಳು. ಸಂಗಮಯುಗದಲ್ಲಿ ಸಮೀಪ ಬರುವವರ ಲಕ್ಷಣಗಳೇನು? ಇಲ್ಲಿ ಯಾರು ತಾವು ಸಮೀಪದವರು ಎಂದು ತಿಳಿದುಕೊಂಡಿವಿರಿ? ಯಜ್ಞ ಸೇವೆಯಲ್ಲಿ ಅಥವಾ ಬಾಬ್ದಾದವರ ಕಾರ್ಯದಲ್ಲಿ ಯಾರು ಸಮೀಪದಲ್ಲಿರುವರೋ ಅವರೇ ಅಲ್ಲಿ ಸತ್ಯುಗದಲ್ಲಿ ಸಮೀಪದಲ್ಲಿ ಬರುವರು. ಯಜ್ಞದ ಜವಾಬ್ದಾರಿ ಅಥವಾ ಬಾಬ್ದಾದವರ ಕಾರ್ಯದ ಜವಾಬ್ದಾರಿ ಎಷ್ಟು ಸಮೀಪದಲ್ಲಿರುವಿರೋ ಅಷ್ಟೇ ಅಲ್ಲಿಯೂ ಸಮೀಪದಲ್ಲಿರುವಂಥ ಪರಿಶೀಲನೆ ಹೇಗೆ ಮಾಡುವುದು ಅಂತ ಕೇಳ್ತಾರೆ ಬಾಬುವರು. ಸತ್ಯುಗದಲ್ಲಿ ಸಮೀಪ ಬರಬೇಕಂದ್ರೆ ಇಲ್ಲಿ ಏನು ಮಾಡಬೇಕು? ತಮ್ಮ ಬುದ್ಧಿ, ತನು, ಮನ, ಧನ ಮತ್ತು ಸಮಯ ಲೌಕಿಕ ಜವಾಬ್ದಾರಿಗಳಿಗೆ ಎಷ್ಟೇ ಕೊಡುತ್ತಿದ್ದೀರೋ ಅಷ್ಟೇ ಇದಕ್ಕೂ ಕೊಡ್ತೀರಾ. ಲೌಕಿಕದಲ್ಲಿ ಅಲೌಕಿಕದಲ್ಲಿ ಕೊಡ್ತಾರೆ. ಬ್ಯಾಲೆನ್ಸ್ ಅಂತ ಹೇಳ್ತಾರೆ ಬಾಬುವರು. ಎಂದು ಪ್ರತಿಯೊಬ್ಬರು ತಮ್ಮ ತಾವೇ ಕೇಳಿಕೊಳ್ಳಬೇಕು. ಇತ್ತ ಕಡೆ ಜಾಸ್ತಿ ಕೊಡಬೇಕು. ಒಂದು ವೇಳೆ ಹೆಚ್ಚು ಇಲ್ಲದಿದ್ದರೂ ಎರಡೂ ಸರಿಸಮವಾಗಿ ಎಂಬ ಲೆಕ್ಕದಿಂದ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ. ಒಂದು ವೇಳೆ ಸಮವಾಗಿದ್ದರೂ ಸಮೀಪದರೆಂದು ಪರಿಗಣಿಸಲಾಗುತ್ತದೆ. ಅಂದ್ರೆ ನಿಮ್ಮ ಲೌಕಿಕದಲ್ಲಿ ಎಷ್ಟು ಸಮಯ ಕೊಡ್ತೀರಿ ಅಷ್ಟು ಅಲೌಕಿಕದಲ್ಲಿ ಕೊಡ್ತೀರಾ. ಇಲ್ಲಿವರೆಗೆ ಫಲಿತಾಂಶದಲ್ಲಿ ಲೌಕಿಕ ಜವಾಬ್ದಾರಿ ಹೊರೆ ಜಾಸ್ತಿ ಕಂಡುಬರುತ್ತದೆ. ಲೌಕಿಕದ ಹೆಚ್ಚು ಕಾರ್ಯಗಳನ್ನು ಮಾಡ್ತಿದ್ವಿ ನಾವು. ಬಾಬುವ್ರು ಹೇಳ್ತಿದ್ದಾರೆ, ಬಂದಿನಿ, ಅವ್ರ ಮಾತುಗಳನ್ನು ಕೇಳಬೇಕು. ಅಲೌಕಿಕದಲ್ಲಿಯೂ ಸಮಯ ಕೊಡಬೇಕು. ಅದಕ್ಕೆ ಬಾಬುವ್ರು ಹೇಳಿದ್ರು ಜಾಸ್ತಿ ಕಂಡುಬರ್ತದೆ. ವಿಶೇಷವಾಗಿ ಗೋಪರು ಈ ಮಾತುಗಳನ್ನು ಅವಶ್ಯವಾಗಿ ಗಮನವಿಟ್ಟುಕೊಂಡು ಅಣ್ಣಂದರಿಗೆ ಹೇಳ್ತಿದ್ದಾರೆ ಬಾಬುವರು. ಈ ದಿನ ಏನು ಕಳೆಯಿತೋ ಅಂದ್ರೆ ಇದರಲ್ಲಿ ಲೌಕಿಕ ಜವಾಬ್ದಾರಿ ಹಾಗೂ ಪಾರಲೌಕಿಕ ಜವಾಬ್ದಾರಿ ಎಷ್ಟು ಸಮಯ ಕೊಡಲಾಯಿತು, ಎಷ್ಟು ಸಹಯೋಗಿಗಳಾಗಿದ್ದೆವು ಎಂದು ಪರಿಶೀಲನೆ ಮಾಡುತ್ತಿದ್ದೀರಿ. ಯಾವ ಕಡೆ ಖಾಲಿ ಇದೆ ಎಂದು ಗೊತ್ತಾಯುವುದೋ ಅಲ್ಲಿ ಪ್ರಕಾರದ ಪರಿಸ್ಥಿತಿಗಳು ಅತಿ ಕಡಿಮೆಯಿಂದೆಂದರೆ ಎರಡು ಕಡೆಗೂ ಒಂದೇ ಸಮಾನವಾಗಿರಬೇಕು. ಅಂದರೆ ಲೌಕಿಕ ಅಲೌಕಿಕ ಬ್ಯಾಲೆನ್ಸ್ ಇಟ್ಕೋ ಅಂತ ಹೇಳ್ತಿದ್ದಾರೆ ಬಾಬುವರು. ನಾವು ಲೌಕಿಕದಲ್ಲಿ ಭಾಳ ಬಿಜಿ ಆಗಿಬಿಡ್ತೀವಿ. ಜ್ಞಾನ ಮಾರ್ಗದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಅಕ್ಕೋರು ಒಂದು ಸೇವೆ ಕೊಟ್ಟರು, ಆ ಜವಾಬ್ದಾರಿಯಿಂದ ಮಾಡಬೇಕು. ವಾರಕ್ಕೆ 1-2 ಗಂಟೆ ಸೆಂಟ್ರದಲ್ಲಿ ಸೇವೆ ಮಾಡಬೇಕು. ಪ್ರತಿ ವರ್ಷ ಮಧುಬನಿಗೆ ಬರಬೇಕು. ಡೈಲಿ ಕಂಪಲ್ಸರಿ ಮುರುಳಿ ಕೇಳಬೇಕು. ಇವು ಎಲ್ಲ ಬ್ಯಾಲೆನ್ಸ್ ಇರ್ತವೆ. ಅಂತರ ನೀವು ಕಾರ್ಯವ್ಯವಹಾರದಲ್ಲಿ ಲೌಕಿಕ ಇದ್ದು ಸಹ ಬಾಬುವನ ಜೊತೆ ಅನುಭವ ಮಾಡೋದು. ಅದಕ್ಕೆ ಬಾಬುವ್ರು ಹೇಳಿದ್ರು, ಈ ಕಡೆಗೆ ಕಡಿಮೆ ಆದರೆ ಪರವಾಗಿಲ್ಲ, ಆದರೆ ಈ ಕಡೆಗೆ ಕಡಿಮೆ ಅಂದ್ರೆ ಅಲೌಕಿಕ ಕಡೆ ಹೆಚ್ಚಿಗಿರಬೇಕು ಅಂತ ಹೇಳ್ತಾರೆ ಬಾಬುವ್ರು. ಲೌಕಿಕ ಜವಾಬ್ದಾರಿ ಕೊರತೆಯನ್ನು ಸರಿಪಡಿಸಬಹುದು. ಪಾರಮಾರ್ಥದಿಂದ ವ್ಯವಹಾರವು ಸಿದ್ಧವಾಗುವುದು. ಮೊದಲು ವ್ಯವಹಾರವನ್ನು ಸರಿಪಡಿಸಿಕೊಂಡು ಪುರುಷಾರ್ಥ ಮಾಡುವುದೆಂದು ಕೆಲವರು ಹೇಳುತ್ತಾರೆ. ಅವ್ರು ಹೇಳ್ತಾರೆ,
ಪುರುಷಾರ್ಥ ಮಾಡಬೇಕಂದ್ರೆ ಮೊದಲು ಪಾರಲೌಕಿಕ ಸರಿ ಮಾಡ್ಕೋಬೇಕು, ಇದು ಸರಿಯಲ್ಲ. ಆದ್ದರಿಂದ ವಿಶೇಷ ಗಮನ ಈ ಮಾತಿನಲ್ಲಿ ಕಡೆಗಿರಲಿ. ಅಂದರೆ ಎರಡೂ ಬ್ಯಾಲೆನ್ಸ್ ಇಟ್ಕೊ ಅಂತ ಬಾಬಾವ್ರು ಹೇಳ್ತಿದ್ದಾರೆ. ವಿಶೇಷವಾಗಿ ಗೋಪರಲ್ಲಿ ಬಾಪ್ದಾದವರ ಭರವಸೆಗಳಿವೆ. ಅಣ್ಣಂದ್ರ ಬಗ್ಗೆ ಬಾಬಾಗ ಭಾಳ ಭರವಸೆ ಇದೆ. ಅವುಗಳನ್ನು ಅವರೇ ಪೂರ್ಣ ಮಾಡಬಲ್ಲರು. ಗೋಪಿಯರಿಂದ ಆಗುವುದಿಲ್ಲ. ಬಾಬಾವ್ರು ಹೇಳ್ತಾರೆ ಕೆಲವೊಂದು ಮಾತುಗಳು ಗೋಪಿಯರಿಂದ ಆಗುವುದಿಲ್ಲ, ಅಕ್ಕಂದ್ರು. ಅದು ಯಾವ ಭರವಸೆಗಳು? ಅನೇಕ ಪ್ರಕಾರದ ಜನ ಮತ್ತು ಪರೀಕ್ಷೆಗಳು ಸಮಯಾನುಸಾರ ಬರಲಿವೆ ಮತ್ತು ಬರುತ್ತಿರುತ್ತವೆ. ಆಗ ಅವುಗಳ ಪರಿಶೀಲನೆ ಮುಖ್ಯ ಕಾರ್ಯ ಪಾಂಡವರಾಗಿದ್ದಾರೆ. ಏಕೆಂದರೆ ಶಕ್ತಿಯರ ರಕ್ಷಣೆ ಮುಖ್ಯ ಕಾರ್ಯ ಪಾಂಡವರು ಅಣ್ಣಂದರು ಅಕ್ಕಂದ್ರನ್ನ ರಕ್ಷಣೆ ಮಾಡಬೇಕಂತ ಹೇಳ್ತಾರೆ. ಶಕ್ತಿಯರ ಕೆಲಸ ಬಾಣ ಬಿಡುವುದು. ಆದರೆ ಎಲ್ಲ ಪ್ರಕಾರದ ಪರೀಕ್ಷೆ ಮತ್ತು ಜನರ ಪರಿಶೀಲನೆ ಮತ್ತು ಶಕ್ತಿಯರ ರಕ್ಷಣೆ ಮಾಡುವುದು ಪಾಂಡವರ ಕೆಲಸವಾಗಿದೆ. ಯಜ್ಞದಲ್ಲಿ ಬ್ಯಾಕ್ ಬೋನ್ ಅಂತಾರೆ ಇದಕ್ಕೆ. ಹಿಂದ್ಗಡೆ ಬೆನ್ನು ಬ್ಯಾಕ್ ಬೋನ್ ಇರ್ತಲ್ಲ, ಹಂಗೆ ಅಣ್ಣಂದ್ರು ಇರಬೇಕು. ಅಕ್ಕಂದ್ರೆ ಬಾಣ ಬಿಡಬೇಕು, ಜ್ಞಾನ ಕೊಡೋದು ಅಕ್ಕಂದ್ರು. ಈ ಜವಾಬ್ದಾರಿ ತೆಗೆದುಕೊಳ್ಳುತ್ತೀರಾ ಕೇಳ್ತಿದ್ದಾರೆ ಬಾಬರು. ನೀವು ತಗೊಂಬಿಡಿ. ತಮಗೆ ಶಕ್ತಿಯರ ರಕ್ಷಣೆ ಅವಶ್ಯಕತೆ ಇದೆಯೋ? ಪಾಂಡವರು ತಮ್ಮ ರಕ್ಷಣೆಯನ್ನು ಬೇರೆಯವರಿಂದ ಅಪೇಕ್ಷಿಸುತ್ತಾರೆ ಎಂಬುದು ಅಲ್ಲಲ್ಲಿ ಕಂಡುಬರುತ್ತದೆ. ಆದರೆ ಪಾಂಡವರಿಗೆ ತಮ್ಮದರ ಜೊತೆಗೆ 4 ಕಡೆ ರಕ್ಷಣೆ ಮಾಡಬೇಕು. ಹದ್ದಿನದಲ್ಲ, ಬೇಹದ್ದಿನ ದೃಷ್ಟಿ ಇರಬೇಕು. ಹದ್ದಿನ ದೃಷ್ಟಿ ಇರಬಾರ್ದು, ಬೇಹದ್ದಿನ ದೃಷ್ಟಿ ಇರಬೇಕು. ಒಂದು ವೇಳೆ ತಮ್ಮದೇ ಮಾಡಿಕೊಳ್ಳುತ್ತಿದ್ದರೆ ಬೇರೆಯವರಿಗೆ ಮಾಡಿಕೊಳ್ಳೋದು ಕಠಿಣವಾಗುತ್ತದೆ. ಅಂದರೆ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಳೋದಿಲ್ಲ ಅಂದರೆ ಅನ್ಯರಿಗೆ ರಕ್ಷಣೆ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯತೆ ಅಂತ ಹೇಳಿದ್ರೆ ಒಳ್ಳೆಯದು. ಸರ್ವರಿಗೂ ಶುಭವಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.